ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡೋರಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇವರಲ್ಲಿ ಕೆಲವರು ತಮ್ಮ ನೆಚ್ಚಿನ ಸ್ಟಾರ್ಗಳ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬಂದರೆ ಇನ್ನು ಕೆಲವರು ಜಸ್ಟ್ ಟೈಮ್ ಪಾಸ್ಗೆ ಬರ್ತಾರೆ. ಆದರೆ ಇತ್ತೀಚೆಗೆ ಇವರು ಕೂಡ ಯಾಕೋ ಕನ್ನಡ ಸಿನಿಮಾಗಳಿಂದ ಕೊಂಚ ದೂರ ಸರಿತಾ ಇದ್ದಾರೆ. ಇದಕ್ಕೆ ಕಾರಣ ಏನಿರಬಹುದು, ಯಾವ ರೀತಿ ಸಿನಿಮಾಗಳನ್ನ ಸ್ಟೂಡೆಂಟ್ಸ್ ಬಯಸ್ತಾರೆ, ಇದಕ್ಕೆ ಉತ್ತರ ಇಲ್ಲಿದೆ. ಅಪ್ಪ ಅಮ್ಮ ಕೊಡೋ ಪಾಕೆಟ್ ಮನಿಯಲ್ಲಿ ಅಲ್ಪ ಸ್ವಲ್ಪ ಹಣ ಉಳಿಸಿ ಆಗಾಗ ಸ್ನೇಹಿತರ ಜೊತೆ ಕನ್ನಡ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್. ಆದರೆ ಇತ್ತೀಚಿನ ದಿನಗಳಲ್ಲಿ ಇವರ ಹವ್ಯಾಸ ಬದಲಾಗ್ತಾ ಇದೆ. ಇದಕ್ಕೆ ಕಾರಣ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿಲ್ಲ ಅನ್ನೋದು. ಇದನ್ನ ಸ್ವತಃ ಅವರೇ ಹೇಳ್ತಾರೆ. ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಎಂಜಾಯ್ ಮಾಡೋದ್ರಲ್ಲಿ ಬಹುಪಾಲು ಕಾಲೇಜ್ ಸ್ಟೂಡೆಂಟ್ಸ್ಗಳದ್ದೇ ಇರುತ್ತೆ. ಬಟ್ ಆದರೆ ಇತ್ತೀಚೆಗೆ ಕಾಲೇಜ್ ಸ್ಟೂಡೆಂಟ್ಸ್ಗಳು ಸಿನಿಮಾ ಮಂದಿರಕ್ಕೆ ಬರೋದು ಕಡಿಮೆ ಮಾಡಿದ್ದಾರೆ. ಯಾಕಿರ್ಬೋದು? ಅವ್ರು ಬಯಸ್ತಾ ಕೇವಲ ಎಂಟರ್ಟೈನ್ಮೆಂಟ್ ಅವ್ರಿಗೆ ಸಿಗ್ತಾ ಇಲ್ವಾ? ನೋಡೋಣ ಇದಕ್ಕೆಲ್ಲ ಏನು ಕಾರಣ, ಕಾಲೇಜ್ ಸ್ಟೂಡೆಂಟ್ಸ್ಗಳು ಇತ್ತೀಚೆಗೆ ಕನ್ನಡ ಸಿನಿಮಾದ ಬಗ್ಗೆ ರೀಸನ್ ಹೇಳ್ತಾರೆ ಅಂತ. ಬನ್ನಿ. ಎಲ್ಲ ಅಮ್ಮಣಿ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ? ಓಕೆ, ಮೂವೀಸ್ ಎಲ್ಲ ನೋಡ್ತೀರಾ? ಕನ್ನಡ ಮೂವೀಸ್ ಎಲ್ಲ? ಓಕೆ, ಟೆಲ್ ಮಿ, ನಿಮಗೆ ಕನ್ನಡ ಮೂವೀಸಲ್ಲಿ ಯಾವ ರೀತಿ ಒಂದು ಮೂವೀಸ್ ಇಷ್ಟ ಆಗುತ್ತೆ? ಎಲ್ಲರಿಗೂ ಅಷ್ಟೇ, ಕನ್ನಡ ಮೂವೀಸ್ ಒಂದೇ ಅಲ್ಲ, ಬಟ್ ಕನ್ನಡ ಮೂವೀಸಲ್ಲಿ ರಿಯಾಲಿಟಿ ಮೂವೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಸಮಥಿಂಗ್ ಕ್ರಿಯೇಟಿವ್ ಆಗಿದ್ದರೆ, ಮತ್ತು ಫ್ಯಾಮಿಲಿ ಓರಿಯೆಂಟೆಡ್, ಮತ್ತು ಸಮ್ ಲವ್ ಓರಿಯೆಂಟೆಡ್ ಮೂವೀಸು, ರಿಯಾಲಿಟಿ ಇದ್ದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಅಷ್ಟೇ. ಇವಾಗ ಎಲ್ಲರೂ ಯಾಕೆ ಕನ್ನಡ ಫಿಲಮ್ಸ್ ಜಾಸ್ತಿ ನೋಡ್ತಿಲ್ಲ ಅಂದರೆ, ಏನೋ ಒಂಥರ ಅವ್ರಿಗೆ ಸ್ಟೂಡೆಂಟ್ಸ್ಗೆಲ್ಲ ಬೋರಿಂಗ್ ಆಗಿರುತ್ತೆ. ಆ ಟೈಪಲ್ಲಿ ಎಲ್ಲ ಇವಾಗ ಜಾಸ್ತಿ ಹಿಂದಿನ ಪ್ರಿಫರ್ ಮಾಡ್ತಾರೆ. ಈಗ ಬರ್ತಾರ ಕನ್ನಡ ಮೂವೀಸಲ್ಲಿ ಬರೀ ವರ್ಸ್ಟೇ ಜಾಸ್ತಿ ಇರುತ್ತೆ ನೋಡೋದಕ್ಕಿಂತ ಹೆಚ್ಚಾಗಿ. ಸೊ ಅದು ಡೀಸೆಂಟಾಗಿರಬೇಕು ಮೂವಿ, ಮತ್ತು ಲವ್ ಓರಿಯೆಂಟೆಡ್ ಇರಬೇಕಾಗಂತ ಬರೀ ಅದು ಲವ್ ಟಾಪಿಕೇ ತೊಗೊಳ್ಬಾರ್ದು. ಒಂಥರ ಚೆನ್ನಾಗಿರೋ ಥರ ಇದ್ರೆ ನಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ನೋಡ್ಬೋದು, ಎಲ್ಲ ಮನೆಯವ್ರ ಜೊತೆ ಕುತ್ಕೊಂಡು ನೋಡ್ಬೋದು. ಸೂಪರ್ ಬಂತು, ಅದು ತುಂಬಾ ಚೆನ್ನಾಗಿತ್ತು. ಇಟ್ ಗೇವ್ ಎ ಮಾರಲ್ ಟು ದ ಪೀಪಲ್. ಅವ್ರು ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ಕರ್ನಾಟಕನೇ ಇದಾಗುತ್ತೆ. ಒಳ್ಳೆ ಫಿಲಮಲ್ಲಿ ಒಂದು ಮೆಸೇಜ್ ಇದೆ, ಆ್ಯಕ್ಚುಲಿ ಅದು ರಿಯಾಲಿಟಿ ಆಗಿ ತೋರಿಸಿದ್ದಾರೆ. ಆ ರೀತಿ ಫಿಲಮ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಜಸ್ಟ್ ಈ ಥರ ಸೆಟ್ಟಿಂಗ್ಸ್, ಆ್ಯನಿಮೇಷನ್ಸ್ ಆ ಟೈಪ್ ಮೂವೀಸ್ ಅಲ್ಲ, ಇನ್ ರಿಯಾಲಿಟಿ ತೋರಿಸ್ಬೇಕು ನಮಗೆ ಮೂವಿಲಿ. ನಮಗೆ ಉಪೇಂದ್ರ ಅವ್ರ ಮೂವೀಸ್ ಇಷ್ಟ ಆಗುತ್ತೆ, ಯಾಕಂದರೆ ತುಂಬ ಇನೋವೇಟಿವ್ ಆಗಿ ತೆಗಿತಾರೆ ಅಂತ. ಉಪೇಂದ್ರ ಸರ್ ಪ್ಲೀಸ್ ಸ್ಟಾಪ್ ಮಾಡಬೇಡಿ ಮೂವಿ ಮಾಡೋದು. ಸಿಂಗರ್ಸು ಎಲ್ಲರೂ ಇದ್ದಾರೆ, ಪ್ರೊಡ್ಯೂಸರ್ಸು ಇದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ. ಅದನ್ನ ಹೆಂಗೆ ಒಟ್ಟಾಗಿ ಮಾಡಿ ಅದನ್ನು ಯುಟಿಲೈಸ್ ಮಾಡಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕನ್ನಡ ಇಂಡಸ್ಟ್ರಿ ಅದಕ್ಕೂ ಏನು ಕಮ್ಮಿ ಇಲ್ಲ ಆಯಿತಾ. ಎಲ್ಲ ತೆಲುಗು ಅದು ಇದು ಅಂತೆಲ್ಲ ಹೋಗ್ತಾರೆ. ನಮ್ಮ ಕನ್ನಡದಲ್ಲೂ ಮಾಡ್ಬೋದು. ಎಲ್ಲ ಒಳ್ಳೆ ಹೀರೋಸ್ ಇದ್ದಾರೆ, ಹೀರೋಯಿನ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಬರ್ತಾ ಇದ್ದಾರೆ. ಇವಾಗ ಬರ್ತಾ ಇದ್ದಾರಲ್ಲ ಅಪ್ಕಮಿಂಗ್ ಇದು, ಅವ್ರು ತುಂಬ ಎಲ್ಲರೂ ಚೆನ್ನಾಗಿದ್ದಾರೆ. ಅಫ್ಕೋರ್ಸ್ ನಮ್ಗೆ ಇಷ್ಟನೂ ಆಗುತ್ತೆ, ಬಟ್ ಹಂಗೆ ಸ್ಟೋರಿನೂ ಇರಬೇಕು. ಅದೇ ಥರನೇ ಇದು ಮೂವಿನೂ ತೆಗೆದ್ರೆ ನಮ್ಗೆ ಎಲ್ಲರಿಗೂ ಇಷ್ಟ ಆಗಿ ಕನ್ನಡನ ಬಿಟ್ಕೊಡೋಕ್ಕೂ ನಮಗೂ ಇಷ್ಟ ಆಗಲ್ಲ. ಸೊ ನಾವೆಲ್ಲ ಕನ್ನಡ ವಾಚ್ ಮಾಡ್ತೀವಿ, ಆದರೆ ನಮ್ಗೆ ಒಳ್ಳೆ ಫಿಲಮ್ಸ್ ಬೇಕು. ಓಕೆ, ಪರವಾಗಿಲ್ಲ, ಗುಡ್. ಫ್ಯಾಮಿಲಿ ಬೇಸಿಕಲಿ ಎಲ್ಲರೂ ಹೋಗಿ ನೋಡೋ ಅಂಥ ಮೂವೀಸ್ ಇದ್ದರೆ ಒಳ್ಳೆಯದು. ಓಕೆ, ಇತ್ತೀಚಿನ ಕನ್ನಡ ಸಿನಿಮಾಗಳ ಬಗ್ಗೆ ಜೈನ್ ಕಾಲೇಜ್ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ಎವ್ರಿವನ್. ಆಟ್ ಪ್ರೆಸೆಂಟ್ ಇಟ್ ಶುಡ್ ಬಿ ಎಂಟರ್ಟೈನ್ಮೆಂಟ್, ಫುಲ್ ಫನ್. ಬೋರಿಂಗ್ ಫ್ಯಾಮಿಲಿ ಮೂವೀಸ್ ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ಸೊ ಫನ್ ಲವಿಂಗ್ ಇದ್ರೆ ವಿಲ್ ಆಲ್ ವಾಚ್. ಅದೇ ಜೋಶ್ ಎಕ್ಸಾಂಪಲ್ ತೊಗೊಂಡ್ರೆ, ಆ ಜೋಶ್ ಫಿಲಮಲ್ಲಿ ಕಾಮಿಡಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸ್ಯಾಡ್ನೆಸ್, ಫೀಲಿಂಗ್ಸ್, ಕಾಲೇಜ್ ಲೈಫ್.